ಇನ್ನು ರಾಜ್ಯ ರಾಜಕೀಯದಲ್ಲಿ ತಂದೆಯ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಇಲ್ಲ ಅಂತಿದ್ದಾರೆ. ತಂದೆಯ ಪರವಾಗಿ ಮತ್ತೆ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ. ಪಕ್ಷದಲ್ಲಿ ಸಿಎಂ ಆಗುವವರ ಸಂಖ್ಯೆ ಸಾಕಷ್ಟಿದೆ, ಲೈನ್ನಲ್ಲಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಿರೋದು ನೋಡಿ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಜೋಶಾಗಿ ಒಂದು ಹೇಳಿಕೆ ಕೊಡ್ತಾರೆ. ಏನಂತ, ಈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಅಪ್ಪಾಜಿಯವರೇ 5 ವರ್ಷ ಇರ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಅದೊಂದು ಸೆಟಲ್ಡ್ ವಿಚಾರ ಆಗ ಹೋಗಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮಾಧ್ಯಮದವರ ಸೃಷ್ಟಿ ಅಂದಿದ್ರು. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಈಗ ಎಚ್ಚರ ಆಯ್ತಂತೆ. ಇವತ್ತು ಯಾಕೆ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಿರೋದು? ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಇವತ್ತು ಮತ್ತೆ ಅಂದ್ರೆ ಹೈಕಮಾಂಡ್ ನಾಯಕರು ಹೇಳಿಲ್ಲ ಅಂತ ಇವತ್ತು ಬೀದರ್ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಆ ಹೇಳಿಕೆಗಳಿದೆ, ಅದಕ್ಕೆ ಉಲ್ಟಾ ಕೊಡ್ತಿದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಅವರನ್ನವರೇ ಪ್ರಶ್ನೆ ಮಾಡ್ಕೋಬೇಕು, ಇದು ಮಾಧ್ಯಮ ಸೃಷ್ಟಿನ ಅಥವಾ ಸ್ವತಃ ಕಾಂಗ್ರೆಸ್ಸಿನ ನಾಯಕರು, ಅವರಲ್ಲಿರುವಂತಹ ಸಚಿವರು, ಶಾಸಕರು, MLCಗಳು ದಿನಕ್ಕೊಂದು ಬಣ್ಣ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಒಟ್ಟಲ್ಲಿ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಎಲ್ಲೋ ಪಕ್ಷದ ಒಳಗೆ ಈ ಕೋಲಾಹಲ ಶುರುವಾಯ್ತಲ್ಲ, ಸ್ವಲ್ಪ ಬಿಸಿ ಮುಟ್ಟಿರುತ್ತೆ. ನೀವೇ ಬೆಂಕಿ ಹಾಕ್ಬೇಡ್ರಪ್ಪ, ತುಪ್ಪ ಹಾಕ್ಬೇಡ್ರಿ ಅಂತ ಹೇಳಿರ್ತಾರೆ. ಹಾಗಾಗಿ ಯೂ ಟರ್ನ್ ಹೊಡೆಯುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಅಂದರೆ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಬರುತ್ತಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ, ಅದಕ್ಕೊಂದಿಷ್ಟು ತೇಪೆ ಸಾರಿಸುವಂತ ಕೆಲಸ ಯತೀಂದ್ರ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಹಾಗಾಗಿ ಈಗ ಅರ್ಥ ಮಾಡ್ಕೋಬೇಕು, ಈ ಸಿಎಂ ಬದಲಾವಣೆ ವಿಚಾರ ಮಾಧ್ಯಮ ಸೃಷ್ಟಿನ ಅಥವಾ ಇವರು ತಿಂದಿದ್ದು ಹೆಚ್ಚಾಗಿ ಕೊಡುವಂತ ಸ್ಟೇಟ್ಮೆಂಟ್ ಅಂತ. See, they have been telling like that, but the High Command has clearly sent a message that there won't be any change in the leadership. So I don't think there will be reason to speculate that there will be change in the leadership. Congress MLA are demanding DK Shivakumar to be CM after the state project. Supporting is DK Shivakumar. See, there are many leaders in Congress who deserve to who can become chief minister. But the High Command has to decide now. So, but they have not told anything that there will be change in leadership. So, for now, I think the current CM will continue for 5 years.